ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 9th ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಬುಧಾಬಿ ಬೇಸ್ಡ್ ಮುಬ್ದಾಲಾ ಈಸ್ ಗೋಯಿಂಗ್ ಟು ಬೈ -% ಸ್ಟೇಕ್ ಇನ್ ಜಿಯೋ ಪ್ಲಾಟ್ಫಾರ್ಮ್ಸ್. ಅಬುಧಾಬಿ ಮೂಲದ ಮುಬ್ದಾಲಾ ಜಿಯೋ ಪ್ಲಾಟ್ಫಾರ್ಮ್ಗಳಲ್ಲಿ -% ಪಾಲನ್ನು ಖರೀದಿಸಲಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1.85%. ಅಬುಧಾಬಿ ಮೂಲದ ಹೂಡಿಕೆದಾರ ಮುಬ್ದಾಲಾ ರಿಲಯನ್ಸ್ ಇಂಡಸ್ಟ್ರೀಸ್ನ ಅಂಗಸಂಸ್ಥೆಯಾದ ಜಿಯೋ ಪ್ಲಾಟ್ಫಾರ್ಮ್ನಲ್ಲಿ 1.85% ಪಾಲನ್ನು 9,000 ಕೋಟಿ ರೂಪಾಯಿಗೆ ಖರೀದಿಸಲು ಸಜ್ಜಾಗಿದೆ. ಸ್ನೇಹಿತರೆ, ಈ ಹೂಡಿಕೆಯೊಂದಿಗೆ ಜಿಯೋ ಪ್ಲಾಟ್ಫಾರ್ಮ್ ಪ್ರಮುಖ ಜಾಗತಿಕ ಟೆಕ್ನಾಲಜಿ ಮತ್ತು ಬೆಳವಣಿಗೆಯ ಹೂಡಿಕೆದಾರರಿಂದ ಫೇಸ್ಬುಕ್, ಸಿಲ್ವರ್ ಲೇಕ್, ವಿಸ್ಟಾ ಇಕ್ವಿಟಿ ಪಾರ್ಟ್ನರ್ಸ್, ಜನರಲ್ ಅಟ್ಲಾಂಟಿಕ್, KKR ಮತ್ತು ಮುಬ್ದಾಲಾಗಳಿಂದ 6 ವಾರಗಳಲ್ಲಿ 6 ವೀಕ್ಸ್ನಲ್ಲಿ 87,655 ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ದು ಚೇರ್ಮನ್ ಸ್ನೇಹಿತರೆ ಮುಕೇಶ್ ಅಂಬಾನಿ. ವಿಚ್ ಇನ್ಸ್ಟಿಟ್ಯೂಟ್ ರ್ಯಾಂಕ್ ಟಾಪ್ ಅಮಾಂಗ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್? ಏಷ್ಯಾ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನ ಪಡೆದ ಸಂಸ್ಥೆ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬೆಂಗಳೂರು. ಟೈಮ್ಸ್ ಹೈಯರ್ ಎಜುಕೇಷನ್ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್ 2020ರಲ್ಲಿ ಭಾರತ ಅಗ್ರ 100ರಲ್ಲಿ 8 ಸಂಸ್ಥೆಗಳನ್ನು ಹೊಂದಿರುವ 3ನೇ ಅತಿ ಹೆಚ್ಚು ಪ್ರತಿನಿಧಿಸುವ ದೇಶವಾಯಿತು. ಸ್ನೇಹಿತರೆ, ಈ ಪಟ್ಟಿಯಲ್ಲಿ 36ನೇ ಸ್ಥಾನವನ್ನು ಹೊಂದಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬೆಂಗಳೂರು ಭಾರತದಲ್ಲಿ ತನ್ನ ಉನ್ನತ ಸ್ಥಾನವನ್ನು ಉಳಿಸಿಕೊಂಡಿದೆ. ಸೊ IISc ಬೆಂಗಳೂರು ಈ ಪಟ್ಟಿಯಲ್ಲಿ 36ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, 6 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಈ ಪಟ್ಟಿಯಲ್ಲಿ ಅಗ್ರ 100ರಲ್ಲಿ ಸ್ಥಾನ ಪಡೆದಿದೆ. ಸ್ನೇಹಿತರೆ, ಚೈನಾದು ಶಿಂಗುವಾ ವಿಶ್ವವಿದ್ಯಾಲಯವು ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. What is the theme for 51st annual meeting conducted by World Economic Forum in June 2021? ಜೂನ್ 2021ರಲ್ಲಿ ವಿಶ್ವ ಆರ್ಥಿಕ ವೇದಿಕೆಯು ನಡೆಸುವ 51ನೇ ವಾರ್ಷಿಕ ಸಭೆಯ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದ ಗ್ರೇಟ್ ರಿಸೆಟ್. ವಿಶ್ವ ಆರ್ಥಿಕ ವೇದಿಕೆಯು 51ನೇ ವಾರ್ಷಿಕ ಶೃಂಗಸಭೆಯು ಸ್ವಿಟ್ಜರ್ಲೆಂಡ್ನ ಡಾವೋಸ್ನಲ್ಲಿ ದ ಗ್ರೇಟ್ ರಿಸೆಟ್ ಎಂಬ ವಿಷಯದ ಅಡಿಯಲ್ಲಿ ನಡೆಯಲಿದೆ. ದ ಗ್ರೇಟ್ ರಿಸೆಟ್. ಸ್ನೇಹಿತರೆ, ಈ ಶೃಂಗಸಭೆಯನ್ನು ಅ ಯೂನಿಕ್ ಟ್ವಿನ್ ಸಬ್ಮಿಟ್ ಎಂದು ಹೆಸರಿಸಲಾಗಿದೆ. WEF ಅಂದರೆ ಸ್ನೇಹಿತರೆ ವರ್ಲ್ಡ್ ಎಕನಾಮಿಕ್ ಫೋರಮ್. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ದು ಹೆಡ್ ಕ್ವಾರ್ಟರ್ಸ್ ಕೊಲೋಗ್ನಿ ಸ್ವಿಟ್ಜರ್ಲೆಂಡ್ನಲ್ಲಿದೆ. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದು ಫೌಂಡರ್ ಮತ್ತು ಚೇರ್ಮನ್ ಕ್ಲಾಸ್ ಸ್ವಾಬ್. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಮ್ದು ಸ್ಥಾಪನೆ ಜನವರಿ 1971ನಲ್ಲಿ ಆಗಿದೆ. ಹೂ ಇಸ್ ದ ಓನ್ಲಿ ಇಂಡಿಯನ್ ರ್ಯಾಂಕ್ಡ್ ಅಮಾಂಗ್ ದ ಫೋರ್ಬ್ಸ್ 100 ವರ್ಲ್ಡ್ಸ್ ಹೈಯೆಸ್ಟ್ ಪೇಡ್ ಸೆಲೆಬ್ರಿಟೀಸ್ 2020? ಫೋರ್ಬ್ಸ್ 100 ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸೆಲೆಬ್ರಿಟಿಗಳಲ್ಲಿ 2020ರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಕ್ಷಯ್ ಕುಮಾರ್. ಫೋರ್ಬ್ಸ್ 100 ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸೆಲೆಬ್ರಿಟಿಗಳ 2020ರ ಪ್ರಕಾರ ಬಾಲಿವುಡ್ ಆಕ್ಟರ್ ಅಕ್ಷಯ್ ಕುಮಾರ್ $48.5 ಮಿಲಿಯನ್ ಗಳಿಕೆಯೊಂದಿಗೆ ಈ ಪಟ್ಟಿಯಲ್ಲಿ 52ನೇ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ಹಿ ಇಸ್ ದ ಓನ್ಲಿ ಇಂಡಿಯನ್ ಟು ಫೀಚರ್ ಇನ್ ದಿಸ್ ಲಿಸ್ಟ್. ನೆಕ್ಸ್ಟ್ ಸ್ನೇಹಿತರೆ, ಈ ಪಟ್ಟಿಯಲ್ಲಿ 22 ಇಯರ್ಸ್ದು ಮಾಡೆಲ್ ಕೈಲ್ ಜೆನ್ನರ್ $590 ಮಿಲಿಯನ್ ಗಳಿಕೆಯೊಂದಿಗೆ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಸೊ ಟಾಪ್ 3 ಸ್ನೇಹಿತರೆ, ಫಸ್ಟ್ ಕೈಲ್ ಜೆನ್ನರ್, ಕೇನ್ ವೆಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ರೋಜರ್ ಫೆಡರರ್. Who was appointed as India's permanent representative to World Trade Organization? ಇತ್ತೀಚೆಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬ್ರಜೇಂದ್ರ ನವನೀತ್.
ವಿಶ್ವ ವಾಣಿಜ್ಯ ಸಂಸ್ಥೆಗೆ ರಾಯಭಾರಿಯಾಗಿ ಮತ್ತು ಭಾರತದ ಖಾಯಂ ಪ್ರತಿನಿಧಿಯಾಗಿ ಬ್ರಜೇಂದ್ರ ನವ್ರೀತ್ ಅವರನ್ನು ನೇಮಕ ಮಾಡಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅನುಮೋದನೆ ನೀಡಿತು. ಮತ್ತೆ ಸ್ನೇಹಿತರೆ, ಬ್ರಜೇಂದ್ರ ನವ್ನೀತ್ ಅವರನ್ನು ವಾಣಿಜ್ಯ ಇಲಾಖೆಯ ಅಧೀನದಲ್ಲಿರುವ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಭಾರತದ ಶಾಶ್ವತ ಮಿಷನ್ನಲ್ಲಿ ಪೋಸ್ಟ್ ಮಾಡಲಾಗುವುದು. ಆ್ಯಂಡ್ ಬ್ರಜೇಂದ್ರ ನವ್ನೀತ್ ಅವರು ಸ್ನೇಹಿತರೆ ತಮಿಳುನಾಡು ಕ್ಯಾಡ್ರೆನ 1999 ಬ್ಯಾಚ್ರ IAS ಅಧಿಕಾರಿ. WTO ಅಂದರೆ ಸ್ನೇಹಿತರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ WTOದು ಹೆಡ್ ಕ್ವಾರ್ಟರ್ಸ್ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಆ್ಯಂಡ್ WTOದು ಪ್ರಸ್ತುತ ಡೈರೆಕ್ಟರ್ ಜನರಲ್ ರಾಬರ್ಟೋ ಎಸ್ವೆಡೋ. ನೇಮ್ ದ ಇಂಡಿಯನ್ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಸೀನಿಯರ್ ಅಡ್ವೈಸರ್ ಅಟ್ ವರ್ಲ್ಡ್ ಬ್ಯಾಂಕ್ ರೀಸೆಂಟ್ಲಿ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ನಲ್ಲಿ ಹಿರಿಯ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಾಜೀವ್ ಟೊಪ್ನೋ. ವಿಶ್ವ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರ ಹಿರಿಯ ಸಲಹೆಗಾರರಾಗಿ ರಾಜೀವ್ ಟೊಪ್ನೋ ಅವರನ್ನು ನೇಮಕ ಮಾಡಲು ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅನುಮೋದನೆ ನೀಡಿತು. ಸ್ನೇಹಿತರೆ ರಾಜೀವ್ ಟೊಪ್ನೋ ಅವರು 1996 ಬ್ಯಾಚ್ರ ಗುಜರಾತ್ ಕ್ಯಾಡ್ರೆದು IAS ಅಧಿಕಾರಿ. ಸ್ನೇಹಿತರೆ ರಾಜೀವ್ ಟೊಪ್ನೋ ಅವರು 2009ರಲ್ಲಿ PMO ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ಗೆ ಉಪ ಕಾರ್ಯದರ್ಶಿಯಾಗಿ ಸೇರಿದರು. ವರ್ಲ್ಡ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ವಾಷಿಂಗ್ಟನ್ DC-ನಲ್ಲಿದೆ. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ದು ಪ್ರಸ್ತುತ ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್. Which country has signed MOU Memorandum of Understanding with India in June for Mutual Logistics Support Agreement to increase military interoperations? ಮಿಲಿಟರಿ ಅಂತರ್ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಮ್ಯೂಚುವಲ್ ಲಾಜಿಸ್ಟಿಕ್ ಬೆಂಬಲ ಒಪ್ಪಂದಕ್ಕಾಗಿ ಜೂನ್ನಲ್ಲಿ ಭಾರತದೊಂದಿಗೆ ಯಾವ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಸ್ಟ್ರೇಲಿಯಾ. ಉಭಯ ದೇಶಗಳ ನಡುವಿನ ರಕ್ಷಣಾ ವ್ಯಾಯಾಮದ ಮೂಲಕ ಮಿಲಿಟರಿ ಅಂತರ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಆಸ್ಟ್ರೇಲಿಯಾ ಮತ್ತು ಭಾರತ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿದವು. ಸ್ನೇಹಿತರೆ ಈ ಒಪ್ಪಂದವು ಎರಡು ರಾಷ್ಟ್ರಗಳಿಗೆ ಲಾಜಿಸ್ಟಿಕ್ ಬೆಂಬಲಕ್ಕಾಗಿ ಮಿಲಿಟರಿ ನೆಲೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಆಸ್ಟ್ರೇಲಿಯಾದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದು ಕ್ಯಾಪಿಟಲ್ ಕ್ಯಾನ್ಬೆರಾ. ಆ್ಯಂಡ್ ಆಸ್ಟ್ರೇಲಿಯಾದು ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. Name the country which proposed the name Nisarga to cyclone which hit the part of India's west coast. ಭಾರತದ ಪಶ್ಚಿಮ ಕರಾವಳಿಯು ಭಾಗವನ್ನು ಅಪ್ಪಳಿಸಿದ ಚಂಡಮಾರುತಕ್ಕೆ ನಿಸರ್ಗ ಎಂಬ ಹೆಸರನ್ನು ಪ್ರಸ್ತಾಪಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಬಾಂಗ್ಲಾದೇಶ್. ಅರೇಬಿಯನ್ ಸಮುದ್ರದಲ್ಲಿ ತೀವ್ರ ಚಂಡಮಾರುತಕ್ಕೆ ತುತ್ತಾದ ನಿಸರ್ಗ ಚಂಡಮಾರುತ ಗುಜರಾತ್ ಮತ್ತು ಮಹಾರಾಷ್ಟ್ರದ ತೀರಗಳನ್ನು ಅಪ್ಪಳಿಸಿದೆ. ಸ್ನೇಹಿತರೆ ಸೈಕ್ಲೋನ್ ನಿಸರ್ಗ ಎಂಬ ಹೆಸರನ್ನು ಬಾಂಗ್ಲಾದೇಶ್ ಸೂಚಿಸಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ಸ್ನೇಹಿತರೆ ಬಾಂಗ್ಲಾದೇಶ್ ಬಗ್ಗೆ ನೋಡೋದಾದರೆ ಬಾಂಗ್ಲಾದೇಶದು ಕ್ಯಾಪಿಟಲ್ ಢಾಕಾ. ಬಾಂಗ್ಲಾದೇಶದು ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ. ಆ್ಯಂಡ್ ಬಾಂಗ್ಲಾದೇಶದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಶೇಖ್ ಹಸೀನಾ. ಸ್ನೇಹಿತರೆ ಇತ್ತೀಚೆಗೆ ರೀಸೆಂಟಾಗಿ ಸೈಕ್ಲೋನ್ ಅಂಫಾನ್ ಸಹ ಆಗಿದೆ. ಸೊ ಸೈಕ್ಲೋನ್ ಅಂಫಾನ್ ಹೆಸರು ಪ್ರಸ್ತಾಪಿಸಿರುವ ದೇಶ ಥೈಲ್ಯಾಂಡ್. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ನಗರ್ ಒನ್ ಸ್ಕೀಮ್ ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ? ವಿಶ್ವ ಪರಿಸರ ದಿನಾಚರಣೆಯಂದು ಯಾವ ಸಚಿವಾಲಯವು ನಗರ್ ಒನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ನಗರ ಒನ್ ಯೋಜನೆಯನ್ನು 2020 ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ವಾಸ್ತವಿಕವಾಗಿ ಪ್ರಾರಂಭಿಸಿತು. ಸ್ನೇಹಿತರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಭಾರತದ ನಗರ ಕಾಡುಗಳು ಉಪಕ್ರಮವನ್ನು ಘೋಷಿಸುವ ಮೂಲಕ ಈ ದಿನವನ್ನು ಆಚರಿಸಿತು. ಸ್ನೇಹಿತರೆ ಹವಾಮಾನ ಬದಲಾವಣೆಯ ಅಂತರವನ್ನು ನಿವಾರಿಸಲು ನಗರ ಅರಣ್ಯವು ಅರ್ಬನ್ ಫಾರೆಸ್ಟ್ ಅತಿ ಉತ್ತಮ ಮಾರ್ಗವಾಗಿದೆ. ನೆಕ್ಸ್ಟ್ ಸ್ನೇಹಿತರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ನಗರ ಒನ್ ಯೋಜನೆಯನ್ನು ಪ್ರಾರಂಭಿಸಲಿದೆ. Prime Minister Narendra Modi discussed with the President of Mozambique
to discuss the challenge posed in both countries due to COVID-19 pandemic. Who is the president of Mozambique? ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಉಭಯ ದೇಶಗಳಲ್ಲಿ ಎದುರಾಗುವ ಸವಾಲುಗಳ ಬಗ್ಗೆ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಮೊಜಾಂಬಿಕ್ನ ಅಧ್ಯಕ್ಷರೊಂದಿಗೆ ಚರ್ಚಿಸಿದರು. ಸ್ನೇಹಿತರೆ, ಮೊಜಾಂಬಿಕ್ದು ಅಧ್ಯಕ್ಷರು ಯಾರು? ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಮೊಜಾಂಬಿಕ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫಿಲಿಪ್ ಜೆಸಿಂಟೋ ನ್ಯೂಸಿ. ಪ್ರಧಾನಿ ನರೇಂದ್ರ ಮೋದಿಯವರು ಮೊಜಾಂಬಿಕ್ ಅಧ್ಯಕ್ಷರಾದ ಫಿಲಿಪ್ ಜಾಸಿಂಟೋ ನ್ಯೂಸಿ ಅವರೊಂದಿಗೆ ಚರ್ಚಿಸಿದ್ದರು. ಸ್ನೇಹಿತರೆ, ಕೋವಿಡ್-19 ಸಾಂಕ್ರಾಮಿಕ ರೋಗವು ಉಭಯ ದೇಶಗಳಲ್ಲಿ ಎದುರಿಸುವ ಸವಾಲುಗಳ ಬಗ್ಗೆ ಈ ನಾಯಕರು ಚರ್ಚಿಸಿದ್ದರು. ಮೊಜಾಂಬಿಕ್ದು ಕ್ಯಾಪಿಟಲ್ ಸ್ನೇಹಿತರೆ ಮಾಪುಟೋ. ಮೊಜಾಂಬಿಕ್ದು ಕರೆನ್ಸಿ ಮೊಜಾಂಬಿಕನ್ ಮೆಟಿಕಲ್. ಆ್ಯಂಡ್ ಮೊಜಾಂಬಿಕ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ನೇಹಿತರೆ ಪೋರ್ಚುಗೀಸ್. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ನೇಮ್ಡ್ ದ ಇವಾಯ್ ವರ್ಲ್ಡ್ ಎಂಟರ್ಪ್ರಿನರ್ ಆಫ್ ದ ಇಯರ್ 2020? 2020 ಇವಾಯ್ ವಿಶ್ವ ಉದ್ಯಮಿ ಎಂದು ಯಾರನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಕಿರಣ್ ಮಜುಮ್ದಾರ್ ಶಾ. ಸೆಕೆಂಡ್ ಕ್ವಶನ್ ಇದೆ ಸ್ನೇಹಿತರೆ, ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಡರ್ ಆಫ್ ಅಡಿದಾಸ್ ರೀಸೆಂಟ್ಲಿ? ಇತ್ತೀಚೆಗೆ ಅಡಿದಾಸ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಮನುಷಿ ಚಿಲ್ಲರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ನೇಮ್ ದ ಕಂಟ್ರಿ ವಿಚ್ ಪ್ರಪೋಸ್ ದ ನೇಮ್ ಸೈಕ್ಲೋನ್ ನಿಸರ್ಗ. ಭಾರತದ ಪಶ್ಚಿಮ ಕರಾವಳಿಯು ಭಾಗವನ್ನು ಅಪ್ಪಳಿಸಿದ ಚಂಡುಮಾರುತಕ್ಕೆ ನಿಸರ್ಗ ಎಂಬ ಹೆಸರನ್ನು ಪ್ರಸ್ತಾಪಿಸಿದ ದೇಶ ಯಾವುದು? ಸೆಕೆಂಡ್ ಕ್ವಶನ್ ಇದೆ ಸ್ನೇಹಿತರೆ, ವಿಚ್ ಇನ್ಸ್ಟಿಟ್ಯೂಟ್ ರ್ಯಾಂಕ್ ಟಾಪ್ ಅಮಾಂಗ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್? ಏಷ್ಯಾ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನ ಪಡೆದ ಸಂಸ್ಥೆ ಯಾವುದು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.